ಮನುಷ್ಯನ ಕಣ್ಣಿಗೆ ಕಂಡಿದ್ದೆಲ್ಲವೂ ಕೂಡ ಸತ್ಯವಾಗಿರಲು ಸಾಧ್ಯವೇ ಇಲ್ಲ. ನಾವು ಕೇಳಿರುವುದೆಲ್ಲವೂ ಕೂಡ ಕಥೆಯೂ ಆಗಿರುವುದಿಲ್ಲ. ಮಾತಿಗೆ ತಪ್ಪಿದವರೆಲ್ಲರೂ ಕೂಡ ಮೋಸಗಾರರು ಆಗಿರುವುದಿಲ್ಲ. ಶಾಪ ಹಾಕಿದವರೆಲ್ಲರೂ ಕೂಡ ದೇವರು ಆಗಲು ಸಾಧ್ಯವೇ ಇಲ್ಲ. ಒಟ್ಟಿನಲ್ಲಿ ಸಮಯ ಸಂದರ್ಭ ಯಾರನ್ನೂ ಕೂಡ ದೂಷಿಸದೆ ಬಿಡುವುದಿಲ್ಲ. ಆಯಾ ಕಾಲಘಟ್ಟದಲ್ಲಿ ಸಮಯ ಬಂದಂತೆ ಜೀವನವನ್ನು ವರ್ತನೆಯನ್ನು ಮಾಡುವುದನ್ನು ಕಲಿತಿರುತ್ತಾರೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಜೀವನದಲ್ಲಿ ಉದ್ಭವವಾಗುವುದು ಸಹಜ. ಆದರೆ ದೇವರು ಅವರ ಜೀವನದ ಡೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದೇ ಇಲ್ಲ. ಅದೆಂತಹ ಕಷ್ಟದ ಸಮಯ ಜೀವನದಲ್ಲಿ ಉದ್ಭವವಾದರೂ ಕೂಡ ಅದಕ್ಕೆ ಸೂಕ್ತ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಪರಿಹಾರವನ್ನು ಕೂಡ ದೇವರು ಮಾಡಿರುತ್ತಾನೆ. ವಾದ ಸಂದರ್ಭಕ್ಕೆ ಗೆಲ್ಲುತ್ತದೆ, ವ್ಯಕ್ತಿತ್ವ ಎನ್ನುವುದು ಕಳೆಯುತ್ತದೆ. ತಾಳ್ಮೆ ಎನ್ನುವುದು ಸಂದರ್ಭದಲ್ಲಿ ಸೋತರೂ ಕೂಡ ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ. ಹಾಗಾಗಿ ನಾವು ತಾಳ್ಮೆಯನ್ನು ಜೀವನದಲ್ಲಿ ಹೊಂದಿಸಿಕೊಳ್ಳುವುದು ಬಹಳ ಮುಖ್ಯ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವಂತಹ ದೊಡ್ಡ ಗುಣ ಇರುತ್ತದೆಯೋ ಆ ವ್ಯಕ್ತಿಯು ತನಗೆ ಅರಿವಿಲ್ಲದಂತೆಯೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಇದು ಸತ್ಯ. ಹಾಗಾಗಿ ನಿಮ್ಮಿಂದ ಇತರರಿಗೆ ಕೇಡು ಆಗದೇ ಇದ್ದರೂ ಪರವಾಗಿಲ್ಲ, ಒಳ್ಳೆಯದನ್ನು ಖಂಡಿತವಾಗಿಯೂ ಮಾಡಿ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವಂತಹ ಮನಸ್ಥಿತಿ ಇರುತ್ತದೆಯೋ ಅವನು ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಎಲ್ಲವನ್ನು ಗಳಿಸಿಕೊಳ್ಳುತ್ತಾನೆ. ಹಾಗಾಗಿ ಸಹಕಾರದ ಮನೋಭಾವನೆ ಇರಲಿ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕಬೇಕು. ನಾವು ಅವರಿಗೆ ನೀಡುವಂತಹ ಅತ್ಯುತ್ತಮವಾದ ಉತ್ತರವು ಇದೆ. ನಮ್ಮ ಬೆಳವಣಿಗೆಯ ಮೂಲಕವೇ ಅವರಿಗೆ ನಾವು ಉತ್ತರವನ್ನು ಕೊಡುವಂತೆ ಆಗಬೇಕು. ಎಲ್ಲ ನನ್ನವರು ಎಂದುಕೊಳ್ಳುವುದು ಒಂದು ರೀತಿಯ ಭ್ರಮೆಯೇ ಸರಿ. ನಾನು ನನ್ನದು ಎನ್ನುವುದು ಕೇವಲ ಸ್ವಾರ್ಥವಾಗುವುದು. ಅವರು ನನ್ನವರು ಎನ್ನುವುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎನ್ನುವುದಷ್ಟೇ ಇಲ್ಲಿ ಸತ್ಯ. ಯಾರಿಂದಲೂ ನೀನು ಏನನ್ನೇ ಬಯಸದೇ ಇರುವುದೇ ಸೌಖ್ಯ. ಏಕೆಂದರೆ ಯಾರಿಂದಾದರೂ ನಾನು ಏನನ್ನಾದರೂ ಬಯಸುವುದಾದರೆ ಮಾತ್ರ ನನಗೆ ನೋವುಂಟಾಗುವುದು. ಅದೇ ನಾನು ಬಯಸದೆ ಜೀವನವನ್ನು ಕಳೆದರೆ ನೋವು ಎನ್ನುವುದೇ ಬರಲು ಸಾಧ್ಯವಿಲ್ಲ. ಸೊಕ್ಕಿದವನು ಸೂರಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಯಾರು ಹೇಗೆ ಜೀವನ ಮಾಡುತ್ತಾರೆ ಎನ್ನುವುದು ಬಹಳ ಮುಖ್ಯ. ಉರಿದವರು ಮಣ್ಣಾಗಲೇಬೇಕು. ಸೊಕ್ಕಿನಲ್ಲಿ ಜೀವನವನ್ನು ಕಳೆಯುವವರು ತಮ್ಮ ಸೊಕ್ಕು ಕೂಡ ಒಂದಲ್ಲ ಒಂದು ದಿನ ಮುರಿಯುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತಿರಬೇಕು. ನಾವು ಹೆಚ್ಚಾಗಿ ಬೀಗಿ ಜೀವನವನ್ನು ನಡೆಸಬಾರದು. ತಗ್ಗಿ ಬಾಗಿ ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ನಾನೇ ಮೇಲು ಎಂದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಎಂದಿಗೂ ಕೂಡ ಮರೆಯಲು ಹೋಗಲೇಬಾರದು. ನೊಣಗಳ ಜಾತಿಯು ಒಂದೇ ಆಗಿದ್ದರೂ ಕೂಡ ಜೇನುಹುಳು ಜೇನನ್ನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆಗಳು ಇರುತ್ತವೆ. ಹಾಗಾಗಿ ಜೀವನದಲ್ಲಿ ನಾವು ಯಾರೇ ಯಾವ ರೀತಿಯ ವರ್ತನೆಗಳನ್ನು ತೋರಿಸಿದರೂ ಕೂಡ ಕಾಲ ಅವರಿಗೆ ತಕ್ಕ ರೀತಿಯ ಉತ್ತರವನ್ನು ಪಾಠವನ್ನು ಕಲಿಸುತ್ತದೆ ಎನ್ನುವಂತಹ ಅರಿವನ್ನು ಜೀವನದಲ್ಲಿ ಮೂಡಿಸಿಕೊಂಡು ಜೀವನವನ್ನು ಕಳೆದಾಗ ಎಲ್ಲವೂ ಕೂಡ ಸುಸಂಗತವಾಗಿ ಸಾಗುವುದು. ನೆಮ್ಮದಿ ಎಲ್ಲದಕ್ಕಿಂತ ಸುಂದರ. ಜೀವನದಲ್ಲಿ ನೀನು ಎಂದು ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನ ಬಳಿಗೆ ಸೇರುತ್ತದೆ. ಹಾಗಾಗಿ ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ನಮ್ಮ ಅರಿವಿಗೆ ಇರದಂತೆಯೇ ನಮ್ಮಲ್ಲಿಯೇ ಒಳ್ಳೆಯ ಗುಣಗಳನ್ನು ಮೂಡಿಸುತ್ತದೆ. ದುಃಖದಲ್ಲಿ ನಮ್ಮ ಜೊತೆಗಿದ್ದವರನ್ನು ನಮಗೆ ಸುಖ ಬಂದಾಗ ನಾವು ಎಂದಿಗೂ ಕೂಡ ಮರೆಯಲು ಹೋಗಲೇಬಾರದು. ನಿನ್ನ ಸುಖವ ಸಹಿಸಿದವರನ್ನು ದುಃಖದಲ್ಲೂ ಕೂಡ ಮರೆಯಬೇಡ. ಇಲ್ಲಿ ಒಳ್ಳೆಯದನ್ನು ಮಾಡಿ,
ಬದುಕಿದರೆ ದಡ್ಡ ಎನ್ನುತ್ತಾರೆ. ಮೋಸವನ್ನ ಮಾಡಿ ಬದುಕಿದಂತಹ ವ್ಯಕ್ತಿಗಳಿಗೆ ಬುದ್ಧಿವಂತ ಎಂದು ಪ್ರಶಂಸೆಯನ್ನ ಮಾಡುವಂತಹ ಜನರನ್ನು ನಾವು ಪ್ರಸ್ತುತ ಸಮಾಜದಲ್ಲಿ ನೋಡಬಹುದು. ಹಣಕ್ಕಿರುವಂತಹ ಮರ್ಯಾದೆ, ಹಣಕ್ಕಿರುವಂತಹ ಗೌರವ ಗುಣಗಳನ್ನು ಒಳಗೊಂಡಿರುವಂತಹ ವ್ಯಕ್ತಿಗಳಿಗೆ ದೊರೆಯುತ್ತಿಲ್ಲ. ಇದೇ ಈ ಸಮಾಜದ ಘೋರ ಸ್ಥಿತಿ. ತೊಂದರೆಗಳು ಜೀವನದಲ್ಲಿ ಉದ್ಭವವಾದಾಗ ನಾವು ತಾಳ್ಮೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ತೊಂದರೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರುವುದು ಸಹಜ. ಆದರೆ ಬರುವಂತಹ ತೊಂದರೆಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ. ತೊಂದರೆಗಳು ಬಂದಾಗ ತಾಳ್ಮೆಯನ್ನು ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆಗ ಆ ತೊಂದರೆಗಳು ನಿಮ್ಮಿಂದ ದೂರವಾಗುವುದು ಸಹಜ. ಹಣವು ಬಂದಾಗ ಸರಳವಾಗಿರಿ. ಹಣವು ಬರುವುದು ಹೋಗುವುದು ಸಹಜ. ಆದರೆ ಬಂದಾಗಲೂ ಕೂಡ ನಾವು ಹೇಗೆ ಇರುತ್ತೇವೆ, ಹೋದಾಗಲೂ ಕೂಡ ನಾವು ಹೇಗೆ ವರ್ತನೆಯನ್ನು ಮಾಡುತ್ತೇವೆ ಎನ್ನುವುದು ಬಹಳ ಮುಖ್ಯ. ಮನುಷ್ಯನಿಗೆ ಇದ್ದಾಗಲೂ ಒಂದೇ ರೀತಿಯಲ್ಲಿ ಇರಬೇಕು, ಇಲ್ಲದಿದ್ದಾಗಲೂ ಕೂಡ ಹೀಗೆ ಇರಬೇಕು ಎನ್ನುವುದು ಬಹಳ ಮುಖ್ಯ. ಕಷ್ಟಗಳು ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಒಂದೇ ರೀತಿಯ ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ಏಕೆಂದರೆ ದೇವರು ಎನ್ನುವವನು ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ಕೂಡ ನೋಡುತ್ತಾನೆ. ದೇವರು ಕೊಟ್ಟಾಗ ನಾವು ಎಂದಿಗೂ ಕೂಡ ಅಹಂಕಾರ ಪಡಬಾರದು. ಏಕೆಂದರೆ ಕೊಟ್ಟವನಿಗೆ ಕಿತ್ತುಕೊಳ್ಳುವುದು ಕೂಡ ದೊಡ್ಡ ವಿಷಯವಾಗಿರುವುದಿಲ್ಲ. ಅಧಿಕಾರ ಸಿಕ್ಕಾಗ ಪ್ರಾಮಾಣಿಕವಾಗಿರಿ. ಯಾವುದೇ ಒಂದು ಅಧಿಕಾರ ನಿಮಗೆ ನಿಮ್ಮ ಜೀವನದಲ್ಲಿ ಸಿಕ್ಕಾಗ ಆ ಅಧಿಕಾರವನ್ನು 4 ಜನರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಆಗ ದೇವರು ಮೆಚ್ಚುತ್ತಾನೆ, ನಿನ್ನನ್ನು ನಂಬಿದಂತಹ ಜನರು ಕೂಡ ಮೆಚ್ಚುತ್ತಾರೆ. ಯಾವಾಗ ನೀನು ಜನರ ಮೆಚ್ಚುಗೆಗೆ ಪಾತ್ರನಾಗುತ್ತೀಯೋ ಆಗ ದೇವರ ಮೆಚ್ಚುಗೆಯೂ ಕೂಡ ಪಾತ್ರನಾಗುತ್ತೀಯ. ಒಂದು ಮಾತು ನೆನಪಿರಲಿ, ತಂದೆ ತಾಯಿಗಳನ್ನು ಯಾವ ಕಾರಣಕ್ಕೂ ಕೂಡ ಅನಾಥಾಶ್ರಮಗಳಿಗೆ ಸೇರಿಸಬೇಡಿ. ತಂದೆ ತಾಯಿಗಳನ್ನೇ ತಮ್ಮ ಕಷ್ಟದ ಕಾಲದಲ್ಲಿ ಮಕ್ಕಳಂತೆ ಜೋಪಾನ ಮಾಡಿಕೊಳ್ಳಿ. ನಿಮಗೂ ಕೂಡ ಮುಂದೆ ಅವರ ಸ್ಥಿತಿಯು ಬರಬಹುದು ಎನ್ನುವಂತಹ ಸ್ವಲ್ಪ ಅರಿವಿರಲಿ. ಮತ್ತು ಕೋಪ ಬಂದಾಗ ಶಾಂತವಾಗಿರುವುದನ್ನು ಕಲಿತುಕೊಳ್ಳಬೇಕು. ಕೋಪ ಯಾರಿಗೆ ತಾನೇ ಬರುವುದಿಲ್ಲ. ಆದರೆ ಕೋಪದಲ್ಲಿ ನಾವು ಹೇಗೆ ವರ್ತನೆಯನ್ನು ಮಾಡುತ್ತೇವೆ, ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ, ನಮ್ಮ ಕೋಪ 4 ಜನಕ್ಕೆ ಒಳ್ಳೆಯದಾಗದೇ ಇದ್ದರೂ ಕೂಡ ಕೆಡಕಾಗದೇ ಇರುವ ರೀತಿಯಲ್ಲಿ ಕೋಪವನ್ನು ಬರೆಸಿಕೊಳ್ಳಬೇಕು. ಕೋಪ ಬರುವುದು ಸಹಜ. ಮನುಷ್ಯನ ಜೀವನವು ಎಲ್ಲ ರೀತಿಯ ಅಂಶಗಳನ್ನು ಒಳಗೊಂಡಿದೆ. ಅದರಲ್ಲಿ ಕೋಪವು ಕೂಡ ಒಂದು. ಯಾವ ವ್ಯಕ್ತಿಯು ಈ ಅಂಶಗಳನ್ನು ತನ್ನ ಜೀವನದಲ್ಲಿ ಹೊಂದಿಸಿಕೊಂಡು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುತ್ತಾನೆಯೋ ಆತನು ಎಂದೆಂದಿಗೂ ಕೂಡ ಒಳ್ಳೆಯ ಜೀವನ ಶೈಲಿಯನ್ನೇ ಕಳೆಯುತ್ತಾನೆ. ನೀನು ಎಷ್ಟೇ ಒಳ್ಳೆಯವನಾಗಿರು, ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿರು, ಎಷ್ಟೇ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಮನುಷ್ಯನೇ ನೀನಾಗಿದ್ದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಗಳು ಇದ್ದೇ ಇರುತ್ತಾರೆ. ನಾವು ಯಾರ ಬಗ್ಗೆಯೂ ಕೂಡ ಕುಲಂಕುಷವಾಗಿ ಯೋಚನೆಯನ್ನು ಮಾಡದೆ, ಅವರ ಬಗ್ಗೆ ಅರಿಯದೆ ಖಂಡಿತವಾಗಿಯೂ ಯಾರನ್ನು ನಂಬಲು ಹೋಗಲೇಬಾರದು. ಇವತ್ತಿನ ಕಾಲಮಾನದಲ್ಲಿ ಸಂಬಂಧಿಕರೇ ನಮಗೆ ಗುಂಡಿಯನ್ನು ತೋಡುವುದು. ಜೀವನದಲ್ಲಿ ಸಂತೋಷದಿಂದ ಇರಬೇಕಾದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳನ್ನು ಕೈಬಿಟ್ಟು ಎಂದು ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತಿಗೂ ಕೂಡ ಕೊಡಬಾರದು. ಆಡುವವರು 1000 ಮಾತನ್ನು ಆಡುತ್ತಾರೆ, ಆದರೆ ಮಾತನಾಡದೇ ಇದ್ದವರು ಜೀವನದಲ್ಲಿ ಏನನ್ನಾದರೂ ವಿಶೇಷವಾಗಿರುವುದನ್ನು ಸಾಧಿಸಿ ತೋರಿಸುತ್ತಾರೆ. ನಾವು ಆಡುವವರ ಮಾತಿಗೆ ಆಹಾರವಾಗಿದ್ದರೂ ಪರವಾಗಿಲ್ಲ, ಆದರೆ ಮುಂದೊಂದು ದಿನ ಸನ್ಮಾನ ಅವರ ಕೈಯಲ್ಲೇ ಮಾಡಿಸಿಕೊಳ್ಳುವಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಎನ್ನುವ ಅವಶ್ಯಕತೆಯೇ ಇರುವುದಿಲ್ಲ. ನಮ್ಮ ನಗು ಮತ್ತು ನಮ್ಮ ಮೌನ ಹಾಗೂ ನಮ್ಮ ನಿರ್ಲಕ್ಷ್ಯವೇ ಅವರನ್ನು ದಂಡಿಸುತ್ತದೆ. ನಾವು ಯಾವುದೇ ರೀತಿಯ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಕಾಲ ಎನ್ನುವುದು ಎಲ್ಲರಿಗೂ ಯಾವ ರೀತಿಯ
ಪಾಠಗಳನ್ನು ಜೀವನದಲ್ಲಿ ಕಲಿಸುತ್ತದೆ ಎನ್ನುವುದನ್ನು ಯಾರೂ ಮರೆಯಬಾರದು. ನಾವು ಏನನ್ನೇ ಕೊಟ್ಟರೂ ಅದನ್ನೇ ಮರಳಿ ಪಡೆಯುತ್ತೇವೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಪಡೆಯುತ್ತೇವೆ. ಅದನ್ನು ಹೊರತುಪಡಿಸಿ ಇತರರಿಗೆ ಕೇಡನ್ನು ಬಯಸಿದರೆ ದೇವರು ನಮಗೂ ಕೇಡನ್ನು ಬಯಸುವಂತಹ ವ್ಯಕ್ತಿಗಳನ್ನು ಹುಟ್ಟಿಸಿರುತ್ತಾನೆ ಎನ್ನುವುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂಬ ಭಾವನೆ ನಮ್ಮೊಳಗಿದ್ದರೆ ಸಾಕು. ಖುಷಿಯಾಗಿರಲು ಬೇರೆ 100 ಕಾರಣಗಳನ್ನು ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನಮ್ಮ ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಹೋಗಲು ಸಾಧ್ಯವೇ ಇಲ್ಲ. ಮೇಲೆ ಕುಳಿತಿರುವಂತಹ ಆ ಪರಮಾತ್ಮನು ಅಂದುಕೊಂಡ ಹಾಗೆಯೇ ನಮ್ಮ ಜೀವನ ಶೈಲಿಯು ನಡೆಯುವುದು ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ. ಅದಕ್ಕೂ ಮೊದಲೇ ಈ ಭೂಮಿಗೆ ಬರುವ ಮೊದಲೇ ಆತನು ನಮ್ಮ ಹಣೆಯ ಮೇಲೆ ಬರೆದು ಕಳಿಸಿರುತ್ತಾನೆ. ಈತನು ಇದೇ ಕಾಲಘಟ್ಟದಲ್ಲಿ ಇದೇ ರೀತಿಯ ಜೀವನ ಶೈಲಿಯನ್ನು ಕಳೆಯಬೇಕು, ಹೀಗೆ ಸಾಧನೆಗಳನ್ನು ಮಾಡಬೇಕು ಎನ್ನುವ ಎಲ್ಲವನ್ನ ಆತನು ಬರೆದು ಕಳಿಸಿರುತ್ತಾನೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಅದೇ ರೀತಿಯಲ್ಲಿ ಆ ಒಳ್ಳೆಯತನ ಎನ್ನುವುದು ನಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ಕೆಟ್ಟವರಿಗೆ ಆ ಕ್ಷಣಕ್ಕೆ ಜಯ ಎನ್ನುವುದು ಸಿಗಬಹುದು, ಆದರೆ ಅದು ಜೀವನ ಪರ್ಯಂತ ಶಾಶ್ವತವಾಗಿ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಒಳ್ಳೆಯವರಿಗೆ ಆ ಕ್ಷಣಕ್ಕೆ ನೋವಾದರೂ ತೊಂದರೆಗಳಾದರೂ ಜೀವನದಲ್ಲಿ ಸೋಲಾದರೂ ಕೂಡ ಮುಂದೊಂದು ದಿನ ಶಾಶ್ವತವಾಗಿರುವಂತಹ ಗೆಲುವನ್ನು ಅವರು ತಂದುಕೊಳ್ಳುತ್ತಾರೆ. ನಿನ್ನವರೆಲ್ಲ ನಿನ್ನ ಬಿಟ್ಟು ದೂರ ಹೋದರು ಅಂತ ಬೇಜಾರನ್ನು ಮಾಡಿಕೊಳ್ಳಬೇಡ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರುವಂತಹ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲವೆಂದುಕೊಂಡು ಜೀವನದಲ್ಲಿ ಖುಷಿಯಾಗಿರು. ಏಕೆಂದರೆ ಅಂಥವರು ಬೇಗ ಅವರ ಮುಖವಾಡವನ್ನು ತೋರಿಸಿರುವ ಕಾರಣದಿಂದಾಗಿ ನೀನು ಜೀವನದಲ್ಲಿ ಏನನ್ನು ಕಳೆದುಕೊಳ್ಳುವ ಅವಶ್ಯಕತೆಯೇ ಬರುವುದಿಲ್ಲ. ಅಂತಹ ವ್ಯಕ್ತಿಗಳ ಮುಖವಾಡ ಕಳಚಿದೆ ಎನ್ನುವಂತಹ ಧೈರ್ಯವನ್ನು ತಂದುಕೊಂಡು ಖುಷಿಯಾಗಿರು. ದ್ವೇಷ, ಅಸೂಹೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತವಾಗಿ ಹಿಂತಿರುಗಿ ಬರುವುದು. ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವೇ ಇಲ್ಲ. ನಾವು ಏನನ್ನ ಬಯಸುತ್ತೇವೆಯೋ ಅದನ್ನೇ ಮರಳಿಸಿಕೊಳ್ಳುತ್ತೇವೆ. ಒಳ್ಳೆಯವರು ಸಂತಸ ಕೊಡುತ್ತಾರೆ, ಕೆಟ್ಟವರು ಅನುಭವವನ್ನು ನಮ್ಮ ಜೀವನದಲ್ಲಿ ಕಲಿಸುತ್ತಾರೆ. ದುಷ್ಟರು ಯಾವ ರೀತಿಯ ಪಾಠವನ್ನು ನಾವು ಕಲಿಯಬೇಕು ಎನ್ನುವುದನ್ನು ಕಲಿಸುತ್ತಾರೆ. ಉತ್ತಮವಾದವರು ಸವಿನೆನಪುಗಳನ್ನು ನಮ್ಮ ಜೊತೆ ಬಿಟ್ಟು ಹೋಗುತ್ತಾರೆ. ಹಾಗಾಗಿ ನಾವು ಏನೇ ಮಾಡಿದರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಎಲ್ಲ ವ್ಯಕ್ತಿಗಳಿಂದ ನಾವು ಒಂದಲ್ಲ ಒಂದು ಪಾಠವನ್ನು ಕಲಿಯಬೇಕು. ಏಕೆಂದರೆ ಯಾರೇ ಬಂದರೂ ಕೂಡ ಒಂದೊಂದು ಅಂಶವನ್ನು ನಮ್ಮ ಜೀವನದಲ್ಲಿ ಕಲಿಸುವ ಸಲುವಾಗಿಯೇ ಬಂದಿರುತ್ತಾರೆ ಎನ್ನುವುದನ್ನು ನಾವು ಮರೆಯಬಾರದು. ಎಲ್ಲೂ ಕೂಡ ಎಡವದಂತೆ ನಡೆಯುವುದು ಜೀವನದಲ್ಲಿ ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಕೂಡ ಎದ್ದು ನಡೆಯುವುದು ಶ್ರೇಷ್ಠವಾಗಿರುವಂತಹ ಸಾಧನದ ಲಕ್ಷಣವಾಗಿರುತ್ತದೆ. ಯಾರು ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದೆ ಇರುವ ರೀತಿಯಲ್ಲಿ ಒಂಟಿಯಾಗಿ ಇರುವುದೇ ಹೆಚ್ಚು ನೋವನ್ನು ಕೊಡುತ್ತದೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಭೂಮಿಯ ಮೇಲೆ ಬರುವಾಗ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಹೊರಡುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ನಿಮಗೆ ನೆನಪಿರಲಿ, ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡುವಂತಹ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಜೀವನದಲ್ಲಿ ನೀವು ಏನನ್ನೇ ಮಾಡುವುದಾದರೂ ಕೂಡ ಸದಾ ಒಳ್ಳೆಯದನ್ನೇ ಮಾಡಿ, ಇತರರಿಗೂ ಕೂಡ ಒಳ್ಳೆಯದನ್ನೇ ಬಯಸಿ. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಆದರೆ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ. ಸ್ವಾರ್ಥದ ಜಗತ್ತಿನಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇರುವುದಿಲ್ಲ. ಇದನ್ನು ಎಂದಿಗೂ ಕೂಡ ಮರೆಯಲು ಹೋಗಬೇಡ. ಜೀವನದಲ್ಲಿ ಕಳೆದು ಹೋಗಿರುವುದನ್ನು ನಾವು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಡ. ಅದು ಅಸಾಧ್ಯವಾಗಿರುವಂತಹ ಮಾತು. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಆ ಕಾರ್ಯಗಳಲ್ಲಿ ಮುಂದಾಗು. ಇನ್ನು ಯಾವತ್ತಿಗೂ ಕೂಡ ಹಿಂದೆ ಎಡವಿದಂತೆ ಎಡವಲು ಸಾಧ್ಯವೇ ಆಗುವುದಿಲ್ಲ. ಆ ರೀತಿಯ ನಿರ್ಧಾರವನ್ನು ನಾವು ಜೀವನದಲ್ಲಿ ತೆಗೆದುಕೊಳ್ಳಬೇಕು. ಸಾಧ್ಯ ಅಥವಾ ಅಸಾಧ್ಯ
ಈ ಎರಡರ ನಡುವಿನ ವ್ಯತ್ಯಾಸ ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವನ್ನು ಆಧರಿಸುತ್ತದೆ. ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಮಾನವಿದ್ದರೆ ಶಾಂತವಾಗಿರಿ. ಸಮಯ ಎಲ್ಲರಿಗೂ ಸರಿಯಾದ ಉತ್ತರವನ್ನೇ ನೀಡುತ್ತದೆ. ಸಮಯಕ್ಕೋಸ್ಕರ ನಾವು ಕಾಯಬೇಕು. ನಾವು ಇಂದು ಮಾಡುತ್ತಿರುವಂತಹ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗಾಗಿ ಇಂದಿನ ಕೆಲಸವನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ಕಾಳಜಿಯನ್ನು ವಹಿಸಿ, ನಿರಂತರವಾಗಿರುವಂತಹ ಪರಿಶ್ರಮವನ್ನು ಹಾಕಿ ಮಾಡಿ. ಕೆಲವನ್ನ ಮುರಿಯಲು ಹೋಗಬಾರದು, ಬಗ್ಗಿಸಬೇಕು. ಇನ್ನು ಕೆಲವನ್ನ ಬಗ್ಗಿಸಬಾರದು, ಬೇರು ಸಮೇತವಾಗಿ ಕಿತ್ತು ಎಸೆಯಬೇಕು. ಯಾವುದೇ ಒಬ್ಬ ವ್ಯಕ್ತಿ ತಾನು ಮೇಲೆ ಬರಬೇಕು ಅಥವಾ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅವನು ಸೋಲಬೇಕು, ನಿರಾಕರಿಸಲ್ಪಡಬೇಕು, ಸಮಸ್ಯೆಗಳು ಬರಬೇಕು. ಆಗ ಮಾತ್ರ ಅವನಲ್ಲಿರುವಂತಹ ನಿಜವಾದ ಸಾಧನೆಯ ಕಿಚ್ಚು ಹೊರಬರಲು ಸಾಧ್ಯವಾಗುವುದು. ಅಲ್ಲಿಯವರೆಗೆ ತನ್ನ ಸಾಮರ್ಥ್ಯ ಏನು, ತಾನು ಏನನ್ನ ಮಾಡುತ್ತಿದ್ದೇನೆ ಎನ್ನುವಂತಹ ಸಣ್ಣ ಅರಿವು ಕೂಡ ಆತನಿಗೆ ಇರುವುದಿಲ್ಲ. ಯಾವಾಗ ಜೀವನದಲ್ಲಿ ನಾವು ಏನನ್ನಾದರೂ ಸೋಲನ್ನು ಅನುಭವಿಸುತ್ತೇವೆ ಅಥವಾ ಯಾವುದಾದರೂ ಒಂದು ಘಟನೆಯು ನಮ್ಮ ಜೀವನದಲ್ಲಿ ನಡೆದರೆ ಮಾತ್ರ ನಾವು ಎಚ್ಚೆತ್ತುಕೊಳ್ಳಲು ಸಾಧ್ಯವಾಗುವುದು. ಸೋಲು ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠವನ್ನಾಗಿಸುತ್ತದೆ. ಹಾಗಾಗಿ ಈಗ ಇರುವ ಏನೇ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ. ಮುಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸಿ ತೋರಿಸುವಂತಹ ಗಳಿಗೆಯೂ ಕೂಡ ಬಂದೇ ಬರುತ್ತದೆ. ಕೆಟ್ಟ ಘಟನೆಯು ಯಾವಾಗಲೂ ಅಂತ್ಯವನ್ನು ಅರ್ಥೈಸುವುದಿಲ್ಲ, ಕೆಲವೊಮ್ಮೆ ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತದೆ. ಹಾಗಾಗಿ ಜೀವನದಲ್ಲಿ ತೊಂದರೆಗಳು ಬರುವುದು ಒಳ್ಳೆಯ ಸಮಯ ಮುಂದೆ ಇದೆ ಎನ್ನುವ ಸುಳಿವನ್ನು ನೀಡುವ ಸಲುವಾಗಿ. ಮೌನಕ್ಕಿಂತ ದೊಡ್ಡ ಉತ್ತರ ಎನ್ನುವುದೇ ಇರುವುದಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಎನ್ನುವುದೇ ಇರುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಮೌನವಾಗಿರಬೇಕು. ಹಾಗೂ ನಮ್ಮವರೇ ನಮ್ಮ ಬಳಿ ಕ್ಷಮೆಯನ್ನು ಕೇಳಿದಾಗ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ದೊಡ್ಡವರೆನಿಸಿಕೊಳ್ಳಲು ಸಾಧ್ಯವಾಗುವುದು. ಒಂದು ಕಲ್ಲು ಒಂದು ಬಾರಿ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಅದು ದೇವರಾಗಿ ಬಿಡುತ್ತದೆ. ಆದರೆ ಪ್ರತಿದಿನವೂ ಕೂಡ ದೇವಸ್ಥಾನಕ್ಕೆ ಹೋಗುವಂತಹ ಮನುಷ್ಯನು ಕಲ್ಲಾಗಿಯೇ ಇದ್ದು ಬಿಡುತ್ತಾನೆ. ಇದೆಂತಹ ವಿಪರ್ಯಾಸವಲ್ಲವೇ? ಯಾವ ರಾಜನೂ ಕೂಡ ಕೊನೆಯವರೆಗೂ ಸದಾಕಾಲ ರಾಜನಾಗಿ ಇರಲು ಸಾಧ್ಯವೇ ಇಲ್ಲ. ಹಾಗೆಯೇ ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿಯೇ ಜೀವಿಸಲು ಸಾಧ್ಯವೇ ಇಲ್ಲ. ಕಾಲ ಎನ್ನುವುದು ಪರಿಪಕ್ವವಾಗಿದೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ತಮ್ಮ ಜೀವನವನ್ನು ಕಳೆಯುತ್ತಾರೆ, ಅಭಿವೃದ್ಧಿ ಪಡಿಸಿಕೊಳ್ಳುತ್ತಾರೆ. ಯಾವ ಬಡವನಿಗೂ ಕೊನೆಯವರೆಗೂ ಬಡತನ ಎನ್ನುವುದು ಶಾಶ್ವತವಲ್ಲ. ಈಗಿನ ಪ್ರಸ್ತುತ ಸಮಾಜದಲ್ಲಿ ನಾವು ಅಂತಹ ಎಲ್ಲ ಬಡತನವನ್ನು ಎದುರಿಸಿ ಮುಂದೆ ಜಯಶಾಲಿಯಾಗಬೇಕು. ದೇವರು ನಮ್ಮ ಜೊತೆ ಇಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ, ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಹಾಗಾಗಿ ದೇವರ ಮೇಲೆ ನಂಬಿಕೆ ಇರಲಿ, ಆಗುವುದಿಲ್ಲ ಒಳ್ಳೆಯದೇ ಆಗುವುದು. ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಈ ಜೀವನದಲ್ಲಿಯೇ ಅನುಭವಿಸಬೇಕು, ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕು ಎಂಬ ಜ್ಞಾನವನ್ನು ಆತನು ಅರಿತುಕೊಳ್ಳುತ್ತಾನೆಯೋ ಯಾವುದೇ ರೀತಿಯ ಕೆಟ್ಟ ಕೆಲಸಗಳಲ್ಲಿ ತೊಡಗಲು ಸಾಧ್ಯವೇ ಇಲ್ಲ. ಆಗ ತನ್ನಿಂತಾನೇ ಇಡೀ ಜಗತ್ತು ಬದಲಾವಣೆಯತ್ತ ಸಾಗುವುದು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗವಿರುತ್ತದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗವಿರುತ್ತದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವಂತಹ ವ್ಯಕ್ತಿಗಳಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿಯಬೇಕು. ಕೋಪದಿಂದ ಮಾತನಾಡಿದರೆ ನಾವು ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಒಂದು ವೇಳೆ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತೇವೆ. ಮಾತು ಎನ್ನುವುದು ಬಹಳ ಮುಖ್ಯ. ಮಾತು ಒಂದು ಸಂಬಂಧವನ್ನು ಅಭಿವೃದ್ಧಿಪಡಿಸಬಹುದು. ಅದೇ ಮಾತು ಎಲ್ಲ ಸಂಬಂಧಗಳನ್ನು ನುಚ್ಚು ನೂರು ಮಾಡಬಹುದು.
ಮಾತನಾಡುವ ಮೊದಲು ಕೊಂಚ ಯೋಚನೆಯನ್ನ ಮಾಡಿ ಮಾತನಾಡಲು ಪ್ರಾರಂಭ ಮಾಡಿ. ಮಾತು ಎನ್ನುವುದು ಪ್ರಸ್ತುತ ಸಮಾಜದಲ್ಲಿ ದೊಡ್ಡ ಆಯುಧ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ನಾವು ಹೇಗೆ ವರ್ತನೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಯಾರ ಬಳಿಯಲ್ಲಿ ಹೇಗೆ ಮಾತನಾಡುತ್ತಿದ್ದೇವೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ನಗು ನಗುತ್ತಾ ಸ್ವೀಕರಿಸಿ. ಏಕೆಂದರೆ ಮನುಷ್ಯನೇ ಶಾಶ್ವತವಲ್ಲ ಎಂದಾಗ ಮನುಷ್ಯನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಶಾಶ್ವತವಾಗಲು ಸಾಧ್ಯವೇ? ಹಾಗಾಗಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.